ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತಿನ ಯೂನಿಯನ್ ಬಜೆಟ್ನತ್ತ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ರಾಜ್ಯದ ಜನರಿಗೆ ಏನ್ ಸಿಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡಿಗರಿಗೆ ಎಷ್ಟು ಸಿಕ್ತು, ಏನ್ ಕೊಡ್ತಾರೆ, ಬಹಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಮಧ್ಯಮ ವರ್ಗದ ಜನರಿಗೆ ಇವತ್ತು ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಡ್ತಾರಾ? ನೋಡಿ, ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಇವತ್ತು ಶನಿವಾರ ಆದ್ರೂ ಕೂಡ ಷೇರು ಮಾರುಕಟ್ಟೆ ಇವತ್ತು ಓಪನ್ ಇದೆ. ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಸತತ 8ನೇ ಬಾರಿಗೆ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. 6 ಬಾರಿ ವಾರ್ಷಿಕ ಬಜೆಟ್ ಮಂಡನೆ ಮಾಡಿದ್ದಾರೆ. 6 ಬಾರಿ ಮಧ್ಯ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಿದ್ದಾರೆ. ಈಗ 8ನೇ ಬಾರಿಗೆ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ನೋಡಿ ಆಗಮಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಬಂದಿದ್ದಾರೆ. ಪಾರ್ಲಿಮೆಂಟ್ ನ ನಾರ್ತ್ ಬ್ಲಾಕ್ ನಲ್ಲಿರುವ ತಮ್ಮ ಕಚೇರಿಯನ್ನು ಫಿನಾನ್ಸ್ ಮಿನಿಸ್ಟ್ರಿ ಆಫೀಸ್ಗೆ ಮೊದಲು ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದಾರೆ. ಅಲ್ಲಿ ಇವತ್ತು ಏನ್ ಬಜೆಟ್ ಮಂಡನೆ ಆಗುತ್ತಲ್ಲ, ಅದರ ಪ್ರತಿಗಳೊಂದಿಗೆ ಅದು ಕೂಡ ಗಮನಿಸಬೇಕು. ಎಲ್ಲವೂ ಕೂಡ ಡಿಜಿಟಲ್ ಆಗಿದೆ. ಅಟ್ ದ ಫಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರು ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಇತಿಹಾಸ, ಆ ಗರಿಮೆ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. ಡಿಜಿಟಲೈಸ್ಡ್ ಮಾಡೋದಕ್ಕೆ ಪ್ರೇರಣೆನೇ ಅವರು. ಹೌದು. ಸೊ ಹಾಗಾಗಿ ಕಳೆದ ಬಾರಿಯೂ ಕೂಡ ಬಜೆಟ್ ಮಂಡನೆ ಮಾಡಿದಾಗ ಡಿಜಿಟಲ್ ಅಂದ್ರೆ ಒಂದು ಟ್ಯಾಬ್ ನ ಇಟ್ಕೊಂಡು ಬಂದು ಆ ಮೂಲಕ ಪೇಪರ್ಲೆಸ್ ಬಜೆಟ್ ಮಂಡನೆಯನ್ನ ಮಾಡಿದ್ರು. ಈ ಬಾರಿ ಕೂಡ ಅದೇ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಟ್ಯಾಬ್ ಅನ್ನು ಕೂಡ ಹೊರಗಡೆ ತಂದು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಈಗ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಬಂದಿದೆ. ಒಂದಷ್ಟು ಎನ್ಡಿಎ ಮಿತ್ರ ಪಕ್ಷಗಳಿಂದ ಅಧಿಕಾರಕ್ಕೆ ಬಂದಿದ್ರು ಕೂಡ ಬಹಳ ನಿರೀಕ್ಷೆ ಇದೆ. ಆಂಧ್ರಗೆ ಏನ್ ಸಿಗುತ್ತೆ, ತೆಲಂಗಾಣಗೆ ಏನ್ ಸಿಗುತ್ತೆ, ಕರ್ನಾಟಕಕ್ಕೆ ಏನ್ ಸಿಗುತ್ತೆ, ಆಯಾ ರಾಜ್ಯದ ಜನರಿಗೆ ಎಷ್ಟೋ ಜನರಿಗೆ ಎಲ್ಲೆಲ್ಲಿ ಏನೇನೈತಿ, ಯಾವ ಕ್ಷೇತ್ರಕ್ಕೆ ಏನೇನ್ ಸಿಕ್ತು ಅಂತ ನೋಡೋದಿಲ್ಲ. ನಮ್ಮ ರಾಜ್ಯಕ್ಕೆ ಏನ್ ಸಿಕ್ತು, ಮಧ್ಯಮ ವರ್ಗದವರು ಈ ಸ್ಯಾಲರಿಡ್ ಸಂಬಳ ತಗೊಂಡುವಂತವ್ರು ಇವ್ರಿಗೆ ಯಾವ ರೀತಿಯಾದಂತ ಅನುಕೂಲವನ್ನ ಮಾಡಿಕೊಟ್ರು. ಯಾಕಂದ್ರೆ ನಾವು ಈಗ 50,000 ಸಂಬಳ ತಗೊಳ್ಳುವಂತವ್ರು ವರ್ಷಕ್ಕೆ ಹತ್ರ 6 ಲಕ್ಷ ಸಂಬಳ ಆಗುತ್ತೆ. 4 ಲಕ್ಷ ಮೇಲ್ಪಟ್ಟವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಈ ಸಂಬಳವನ್ನ ಪಡೆದುಕೊಳ್ಳುವಂತಹ ಮಧ್ಯಮ ವರ್ಗದ ಕೆಲಸಗಾರರಿಗೆ ಏನಾದ್ರೂ ಸಿಹಿ ಸುದ್ದಿಯನ್ನ ಕೊಡ್ತಾರ ಅನ್ನೋದೇ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದರ ಜೊತೆಗೆ ಕೃಷಿ ಇಲಾಖೆ ಒಂದು ಕಡೆ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳು ನಡೀತು. ಈ ಕೃಷಿ ಇಲಾಖೆಗೆ ಏನ್ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ರೈತರು ಯಾವ್ಯಾವ ಕ್ಷೇತ್ರದ ನಿರೀಕ್ಷೆಗಳೇನು, ಇವತ್ತಿನ ಕೇಂದ್ರ ಬಜೆಟ್ ನಲ್ಲಿ ಏನೆಲ್ಲ ಇರಬಹುದು, ಯಾರಿಗೆ ಗುಡ್ ನ್ಯೂಸ್ ಸಿಗಬಹುದು, ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಸಾಕಷ್ಟು ನಿರೀಕ್ಷೆ ಅಪೇಕ್ಷೆಗಳನ್ನು ಹೊಂದಿರುವ ಕೇಂದ್ರ ಬಜೆಟ್ ಇವತ್ತು ಮಂಡನೆಯಾಗಲಿದೆ. ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇರುವುದು ವಿಶೇಷವಾಗಿದೆ. ರೈತರು, ಯುವಕರು, ಮಹಿಳೆಯರು, ಉದ್ಯೋಗಿಗಳು ಹಾಗೂ ತೆರಿಗೆದಾರರನ್ನ ಗಮನದಲ್ಲಿ ಇಟ್ಕೊಂಡು ಬಜೆಟ್ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ನಿರ್ಮಲಾ ಬಜೆಟ್. ಬಡವರ ಮನೆಗೆ ಬರ್ತಾಳ ಮಹಾಲಕ್ಷ್ಮಿ. मां लक्ष्मी का पुण्य स्मरण किया जाता है. सिद्धि बुद्धि प्रदे देवी, सिद्धि बुद्धि प्रदे देवी, भुक्ति मुक्ति प्रदायिनी, भुक्ति मुक्ति प्रदायिनी, मंत्र मूर्ते सदा देवी, मंत्र मूर्ते सदा देवी, महालक्ष्मी नमोस्तुते, महालक्ष्मी नमोस्तुते. मां लक्ष्मी हमें सिद्धि और विवेक देती है, समृद्धि और कल्याण भी देती है. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर
मां लक्ष्मी की विशेष कृपा रहे। ಇಂದು ಬೆಳಿಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದು ದೇಶದ ಅಭಿವೃದ್ಧಿಗೆ ಈ ಬಾರಿಯ ಬಜೆಟ್ ಸಹಕಾರಿಯಾಗಲಿದೆ. ಈ ಬಜೆಟ್ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ತೆರಿಗೆ ವಿನಾಯಿತಿಗಳನ್ನು ಹೆಚ್ಚಿಸುವ ನಿರೀಕ್ಷೆಯ ಘೋಷಣೆಗಳೂ ಇದೆ. ನಿರ್ಮಲಾ ಲೆಕ್ಕಾಚಾರ ಹೇಗಿರುತ್ತೆ? ಈ ಬಾರಿ ಪಕ್ಕಾ ಮಧ್ಯಮ ವರ್ಗದ ಪರ ಬಜೆಟ್ ಬರುತ್ತೆ. ಆದಾಯ ತೆರಿಗೆ ಸ್ಲ್ಯಾಬ್ ಬದಲಾಗುವ ಸಾಧ್ಯತೆಯಾಗುವುದು ಅಧಿಕವಾಗಿದೆ. ಐಟಿ ರಿಟರ್ನ್ ಸಲ್ಲಿಕೆ ಸರಳವಾಗಬಹುದು. ತೆರಿಗೆದಾರರಿಗೆ ಒಂದಿಷ್ಟು ರಿಲೀಫ್ ಸಿಗಬಹುದು. ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಸಾಧ್ಯತೆ ಇದೆ. ಈ ಬಾರಿ ಬಜೆಟ್ ಅಲ್ಲಿ ಜಿಎಸ್ಟಿ ಕಡಿಮೆ ಸಾಧ್ಯತೆಯೂ ಇದೆ. ಮೋದಿ ಅನ್ನ ಯೋಜನೆ ಮುಂದುವರಿಯಬಹುದು. ರೈತರಿಗೆ ಬಡ್ಡಿ ರಹಿತ ಸಾಲ 3 ರಿಂದ 5 ಲಕ್ಷಕ್ಕೆ ಏರಿಕೆಯ ಸಾಧ್ಯತೆ ಇದೆ. ಲೆದರ್, ಮೊಬೈಲ್ ಬಿಡಿಭಾಗಗಳ ಮೇಲಿನ ತೆರಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ರೈಲ್ವೆ ಇಲಾಖೆಗೆ 3 ಪ್ರಮುಖ ಕೊಡುಗೆ ನೀಡುವ ಸಾಧ್ಯತೆಯೂ ಇದೆ. ಈ ಬಾರಿಯ ಬಜೆಟ್ ಹಲವು ಕಾರಣಕ್ಕೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ದೇಶದಲ್ಲಿನ ಆರ್ಥಿಕ ಪರಿಸ್ಥಿತಿ, ನಿರುದ್ಯೋಗ, ಹಣದುಬ್ಬರ ಹಾಗೂ ಆರ್ಥಿಕ ಸಂಕಷ್ಟ ಸೇರಿದಂತೆ ಹಲವು ಕಾರಣಕ್ಕೆ ಈ ಬಾರಿಯ ಬಜೆಟ್ ಯಾವ ರೀತಿ ಇರಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಬಜೆಟ್ನ ಮೇಲೆ? ನಾಗೇಂದ್ರ ಬಾಬು, ಖಂಡಿತ ಏನು ಈ ಬಾರಿಯ ಕೇಂದ್ರ ಬಜೆಟ್ ಏನಿದೆ ಇದು ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ನರೇಂದ್ರ ಮೋದಿ ಅವರ 3.0 ಸರ್ಕಾರದ 2ನೇ ಬಜೆಟ್ ಇದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ ಇಂಟ್ರಿಮ್ ಬಜೆಟ್ ಅಂದ್ರೆ ಮಧ್ಯಂತರ ಬಜೆಟ್ ಏನಿದ್ದು ಅದರಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈ ಬಜೆಟ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ನರೇಂದ್ರ ಮೋದಿ ಅವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅಂದ್ರೆ ಮಹಿಳೆಯರಿಗಿರಬಹುದು ಅಥವಾ ಯುವಕರಿಗಿರಬಹುದು, ಅದರ ಜೊತೆಗೆ ಏನು ಮಧ್ಯಮ ವರ್ಗದವರಿಗೆ ಒಂದಷ್ಟು ಅನುಕೂಲವನ್ನ ಮಾಡುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಹಾಗಾಗಿ ಈ ಒಂದು ಬಜೆಟ್ ಏನಿದೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಅಂತಾನೆ ಹೇಳಬಹುದು. ಅವರಿಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಬಾರಿಯ ಸರ್ಕಾರ ಏನಿದೆ ಬಹಳಷ್ಟು ಶ್ರಮವನ್ನ ಈ ಒಂದು ಬಜೆಟ್ ನಲ್ಲಿ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅಂದ್ರೆ ಮಧ್ಯಮ ವರ್ಗದವರಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿಯ ಸರ್ಕಾರದ ಈ ಬಜೆಟ್ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ ಎನ್ನುವಂಥದ್ದು. ಆದ್ರೆ ಬಿಜೆಪಿಯ ನಾಯಕರು ಹೇಳುವಂತೆ ಇದೊಂದು ರೀತಿಯಾದಂತಹ ದಿಕ್ಸೂಚಿಯಾಗುತ್ತೆ ಈ ಒಂದು ಕೇಂದ್ರದ ಬಜೆಟ್ ಎನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಇನ್ನು ಶಿಕ್ಷಣ ವ್ಯವಸ್ಥೆಗೂ ಕೂಡ ಅಂದ್ರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ ನಂತರದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗಿತ್ತು. ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಅದರ ನಿರೀಕ್ಷೆಯೂ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಏನು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಓಕೆ ನಟೇಶ್, ವಾಪಸ್ ಬರ್ತೀವಿ. ಈಗ ನೇರ ದೃಶ್ಯಗಳು ಹಣಕಾಸು ಕಚೇರಿಯಿಂದ ಬಜೆಟ್ನ ಪ್ರತಿಯನ್ನ ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಆಚೆ ಬಂದಿರುವ ದೃಶ್ಯ. ನಮ್ಮೆಲ್ಲರ ನಿರೀಕ್ಷೆಗಳು ಅಡಕವಾಗಿರುವಂತಹ ಪ್ರತಿ ಅಂತ ಗಮನಿಸಬಹುದಾದನ್ನ ನಾವು. ಇದು ಟೀಮ್ ಈ ಬಾರಿ ಬಜೆಟ್ ಅನ್ನ ತಯಾರು ಮಾಡಿರುವಂತಹ ಅಧಿಕಾರಿಗಳ ತಂಡದೊಂದಿಗೆ ಈಗ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದಾರೆ. ಬಹು ನಿರೀಕ್ಷಿತ ಯೂನಿಯನ್ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ನೋಡಿ, ರೈತರಿಗೆ ಬಂಪರ್ ಸಿಗುತ್ತಾ? ನಿನ್ನೆ ಅಂತೂ ಈ ಒಂದು ಜಂಟಿ ಅಧಿವೇಶನದ ಕುರಿತಾಗಿ ಮಾತಾಡಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಲಕ್ಷ್ಮಿ ಸ್ತೋತ್ರವನ್ನ ಹೇಳ್ತಾರೆ. ಆ ಮಹಾಲಕ್ಷ್ಮಿ ಎಲ್ಲರ ಮನೆಗೂ ಕೂಡ ಹೋಗುವಂತಾಗಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಇಚ್ಛೆಯಂತೆ ಈ ಬಜೆಟ್ ಇದೆಯಾ? ಅಧಿವೇಶನದತ್ತ ಈಗ ತೆರಳುತ್ತಾ ಇದ್ದಾರೆ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು. ನೋಡಿ, ಒಂದಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದೆ. 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. 3.2 ನ 2ನೇ ಬಜೆಟ್, ಇಂಟರ್ಮ್ ಬಜೆಟ್ ಮಂಡನೆ ಆಗಿದೆ. ಈಗ ವಾರ್ಷಿಕ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಪೂರ್ಣಾವಧಿಯ ಬಜೆಟ್ ಇದು. ಈ ಹಿಂದೆ ಎಲೆಕ್ಷನ್ ಇತ್ತು ಅನ್ನೋ ಕಾರಣಕ್ಕೆ ಇಂಟ್ರಿಮ್ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಾರಿ 3ನೇ ಅವಧಿ ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಪೂರ್ಣ ಪ್ರಮಾಣದ ಬಜೆಟ್ ಇವತ್ತು ಮಂಡನೆ ಆಗುತ್ತೆ.
ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಹಣಕಾಸು ಕಚೇರಿಯಿಂದ ಯಾರೆಲ್ಲ ಬಜೆಟ್ ಸಿದ್ಧಪಡಿಸಿದ್ರು ಅಧಿಕಾರಿಗಳ ಜೊತೆಗೆ ಆ ಪ್ರತಿಯನ್ನ ಪಡ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಬಂದ್ರು ಆಚೆ. ಈಗ ಅಲ್ಲಿಂದ ನೇರವಾಗಿ ಸಂಪುಟ ಸಭೆಗೆ ತೆರಳ್ತಾರೆ ನಿರ್ಮಲಾ ಸೀತಾರಾಮನ್. ಮೊರಾರ್ಜಿ ದೇಸಾಯಿ ಅವರನ್ನ ಬಿಟ್ರೆ ಇವರೇ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರುವಂತದ್ದು. ಯೂನಿಯನ್ ಬಜೆಟ್ ಮಂಡನೆ ಮಾಡಿರುವಂತಹ ಖ್ಯಾತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮೊರಾರ್ಜಿ ದೇಸಾಯಿ ಅವರ ನಂತರ ಇವರಿಗೆ ಸಲ್ಲುತ್ತೆ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂತೆ ಇವತ್ತು 8ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. 3.0 ಮೊದಲ ಪೂರ್ಣ ಬಜೆಟ್ ಇವತ್ತು ಮಂಡನೆ ಆಗುತ್ತೆ. ಸುಮಾರು ಶತಕೋಟಿ ಭಾರತೀಯರ ಕಣ್ಣು ನೆಟ್ಟಿರೋದು ಇವತ್ತಿನ ಬಜೆಟ್ನತ್ತ. ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿ ಏನಾದರೂ ಸಿಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಇವತ್ತು. ಅಷ್ಟೇ ಅಲ್ಲ, ವಸತಿ ಕ್ಷೇತ್ರ ಆಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ತುಂಬಾ ಜನ ಕನಸಿಟ್ಕೊಂಡಿದ್ದಾರೆ. ಆ ಕನಸುಗಳು ಇವತ್ತು ನನಸಾಗುತ್ತಾ? ಅಲ್ಲ, ಮೋದಿ ಅವರು ಹೇಳಿರೋ ಪ್ರಕಾರ ನಾರಿ ಶಕ್ತಿ, ಅದಕ್ಕೆ ಬೂಸ್ಟ್ ಕೊಡುವಂತಹ ಕೆಲಸಗಳಾಗುತ್ತೆ ಈ ಬಾರಿ ಬಜೆಟ್ ನಲ್ಲಿ ಅಂತ. ಹಾಗಾಗಿ ಹೆಣ್ಮಕ್ಳು ನಾವು ನೀವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಸಹಜವಾಗಿ ಈ ಬಜೆಟ್ ಮೇಲೆ ಕಾದ್ ನೋಡೋಣ, ಆ ನಿರೀಕ್ಷೆಗಳು ರೀಚ್ ಆಗುತ್ತಾ ಈ ಬಜೆಟ್ ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ಬಜೆಟ್ ನ ಪ್ರತಿ ಹಿಡ್ಕೊಂಡು ನಿರ್ಮಲಾ ಸೀತಾರಾಮನ್ ಹೊರಟಾಯ್ತು. ಮೋಸ್ಟ್ಲಿ ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆನಂತರ ಅನುಮೋದನೆ ಪಡೆದುಕೊಳ್ತಾರೆ, ನೇರವಾಗಿ ಬಜೆಟ್ ಮಂಡನೆಗೆ ಹೋಗ್ತಾರೆ ಅಂತ. ಸೊ ಈಗ ನಾನು ಹೇಳ್ತಾ ಇದ್ದೆ, ನಾರಿ ಶಕ್ತಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹೆಣ್ಮಕ್ಳಿಗೆ ಬಹಳ ನಿರೀಕ್ಷೆ ಇದೆ ಈ ಬಾರಿ ಬಜೆಟ್ ನಲ್ಲಿ. ಶ್ರುತಿ, ಖಂಡಿತ ಏನು ಈ ಬಾರಿಯ ಬಜೆಟ್ ಏನಿದೆ, ಈ ಬಾರಿಯ ಬಜೆಟ್ ನಲ್ಲಿ ನಿರೀಕ್ಷೆಗಳನ್ನ ಪ್ರಮುಖವಾಗಿ ನೋಡೋದಾದ್ರೆ ಅದರಲ್ಲೂ ಮಹಿಳೆಯರಿಗೆ, ಅಂದ್ರೆ ಈಗಾಗಲೇ ಏನು ನರೇಂದ್ರ ಮೋದಿಯವರ ಸರ್ಕಾರ ನಾರಿ ಶಕ್ತಿ ಹಾಗೂ ಮಹಿಳಾ ಶಕ್ತಿಗೆ ಬಹಳಷ್ಟು ಒತ್ತನ್ನ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಮಹಿಳೆಯರ ಬಗ್ಗೆ ನರೇಂದ್ರ ಮೋದಿಯವರು ಕೂಡ ಮಾತನಾಡಿರುವಂತದ್ದು. ಹಾಗಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಬಹುದು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿರುವಂತದ್ದು. ಈಗಾಗಲೇ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಟ್ಟಂತಹ ಏನು ನಿರ್ಮಲಾ ಸೀತಾರಾಮನ್ ಅವರು ಅವರ ಅಧಿಕಾರಿಗಳ ಜೊತೆ ಏನು ಒಂದಷ್ಟು ಚರ್ಚೆಯನ್ನು ನಡೆಸಿ ಈಗ ಪಾರ್ಲಿಮೆಂಟ್ ಇಂದ ಏನು ತೆರಳುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 11 ಗಂಟೆಗೆ ಸರಿಯಾಗಿ ಏನು ಬಜೆಟ್ ಸೆಷನ್ ಆರಂಭ ಆಗುತ್ತೆ. ಬಜೆಟ್ ಸೆಷನ್ ಆರಂಭದ ನಂತರದಲ್ಲಿ ಈ ಒಂದು ಬಜೆಟ್ ಕೂಡ ಮಂಡನೆಯಾಗಲಿರುವಂತದ್ದು. ಇನ್ನು ನಿರೀಕ್ಷೆಗಳ ವಿಚಾರಕ್ಕೆ ಬಂದ್ರೆ ಪ್ರಮುಖವಾಗಿ ಕೃಷಿಗೆ ಬಹಳಷ್ಟು ಮಹತ್ವವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಈ ಬಾರಿಯ ಏನು ಕೇಂದ್ರದ ಬಜೆಟ್ ನಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ದೇಶದಾದ್ಯಂತ ಒಂದಷ್ಟು ಚರ್ಚೆ ಆಗಿತ್ತು. ರೈತರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ದೆಹಲಿಯ ಮಟ್ಟದಲ್ಲಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳ ಮಟ್ಟದಲ್ಲಿ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾಗಿ ಈ ಬಾರಿಯ ಬಜೆಟ್ ಏನಿದೆ ಇದು ರೈತರ ಮೇಲೆ ಒಂದಷ್ಟು ರೈತರಿಗೆ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡೋದಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಈ ಬಾರಿಯ ಏನು ಬಜೆಟ್ ನಲ್ಲಿ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು. ಅದೆಲ್ಲದರ ಜೊತೆಗೆ ಪ್ರಮುಖವಾಗಿ ಮಧ್ಯಮ ವರ್ಗದವರು ಇರಬಹುದು, ಹಾಗೇನೆ ಕೆಳವರ್ಗದವರು ಇರಬಹುದು, ಬುಡಕಟ್ಟು ಜನಾಂಗ ಇರಬಹುದು, ಇವರೆಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕೇಂದ್ರದ ಬಜೆಟ್ ಏನಿದೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ತದನಂತರದಲ್ಲಿ ಈಗ ರಾಜ್ಯಕ್ಕೂ ಕೂಡ ಅಂದ್ರೆ ಕರ್ನಾಟಕಕ್ಕೆ ಏನು ಸಿಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹಾಗೇನೆ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ನಿರೀಕ್ಷೆಗಳನ್ನ ಕೂಡ ಹೇಳಿದ್ರು. ಆದ್ರೆ ನಿರೀಕ್ಷೆನ ಫುಲ್ಫಿಲ್ ಮಾಡ್ತಾರಾ ಎನ್ನುವಂಥದ್ದು ಕೂಡ ಅತಿ ದೊಡ್ಡ ಪ್ರಶ್ನೆ ಅಂತ ಹೇಳಲಾಗುತ್ತೆ. ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವು ಆರೋಪಗಳನ್ನ ಮಾಡಿತ್ತು. ಆ ಆರೋಪಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಈ ಬಾರಿಯ ಕೇಂದ್ರದ ಬಜೆಟ್ ನಲ್ಲಿ ಆಗುತ್ತಾ ಎನ್ನುವಂಥದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ ಹಲವು ಸಚಿವರುಗಳು ಕೂಡ ಇದ್ದಾರೆ. ರೈಲ್ವೆ ಇರಬಹುದು, ಹಾಗೇನೆ ಇಂಡಸ್ಟ್ರಿ ಇರಬಹುದು, ಈ ಎಲ್ಲಾ ಖಾತೆಗಳಿಗೆ ಸಂಬಂಧಪಟ್ಟಂತೆ ಯಾವ ಎಲ್ಲ ಅನುದಾನಗಳು ಬಿಡುಗಡೆಯಾಗುತ್ತೆ ಎನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನು ಕೂಡ ಕೇಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಬಜೆಟ್ ಏನಿದೆ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಎನ್ಡಿಎ ಮೈತ್ರಿಕೂಟ ಇರೋದ್ರಿಂದ ಬಿಜೆಪಿಗೆ ಒಂದಷ್ಟು ಸವಾಲು ಕೂಡ ಈ ಒಂದು ಬಜೆಟ್ ನಲ್ಲಿ ಇರ್ತಕ್ಕಂಥದ್ದು. ನಿರೀಕ್ಷೆಗಳ ಜೊತೆಗೆ ಸವಾಲುಗಳು ಕೂಡ ಇರೋದ್ರಿಂದ ಆ ಸವಾಲುಗಳನ್ನ ಯಾವ ರೀತಿ ಎದುರಿಸುತ್ತೆ ಈ ಬಜೆಟ್ ನ ಮೂಲಕ ಉತ್ತರ ಕೊಡುತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ
ಇಲ್ಲಿವರೆಗೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿ ತುಂಬಾ ಜನ ಮಾಡಿದ್ದಾರೆ. ಹೌದು. ಅತಿ ಉದ್ದನೆಯ ಬಜೆಟ್ ಮಂಡನೆ ಮಾಡಿದ್ದು ಯಾರು ಅಂತಂದ್ರೆ ಆ ದಾಖಲೆ ಹೋಗೋದು ಸೀತಾರಾಮನ್ ಅವರಿಗೆ. 2020 ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ 2 ಗಂಟೆ 40 ನಿಮಿಷ ಅತಿ ಉದ್ದನೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅಲ್ಲೊಂದು ವಿಚಾರ ಇದೆ, ಇನ್ನೂ 2 ಪುಟ ಇತ್ತು, ಅದು ಕಂಪ್ಲೀಟ್ ಆಗೋದಿಲ್ಲ, ಟೈಮ್ ಆಯ್ತು ಅಂತೇಳಿ ಅದನ್ನ ಸ್ಟಾಪ್ ಮಾಡ್ತಾರೆ. ಅದು ಕೂಡ ದಾಖಲೆ ಇವರ ಹೆಸರಲ್ಲೇ ಇರುವಂತದ್ದು. 8ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಮೊರಾರ್ಜಿ ದೇಸಾಯಿ ಅವರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಖ್ಯಾತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೋಗುತ್ತೆ. ಕ್ಷಣಗಣನೆ ಶುರುವಾಗಿದೆ ವೀಕ್ಷಕರೇ. ನೋ ಡೌಟ್ 10 ಗಂಟೆಯಿಂದ ನಿಮಗೆ ಕೇಂದ್ರ ಬಜೆಟ್ನ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಸಿಗುತ್ತೆ. ನನ್ನ ಇನ್ನೂ 2 ಸಹೋದರಿಗಳು ಕೂಡ ಜಾಯ್ನ್ ಆಗ್ತಾರೆ, ಸ್ಮಿತಾ ರಂಗನಾಥ್ ಹಾಗೆ ಶ್ರೀಲಕ್ಷ್ಮಿ. ಜೊತೆಗೆ ಆರ್ಥಿಕ ತಜ್ಞರಿರ್ತಾರೆ, ರಾಜಕೀಯ ನುರಿತರಿರ್ತಾರೆ, ವಿಶ್ಲೇಷಕರಿರ್ತಾರೆ. ಇವತ್ತಿನ ಬಜೆಟ್ನ ಮೇಲೆ ಮಾತಾಡೋದಕ್ಕೆ ವೀಕ್ಷಕರ ಬಹಳ ಕುತೂಹಲ ಇದೆ, ನಿಮಗೂ ಇದೆ ನಮಗೂ ಇದೆ. ಯಾವ ರೀತಿಯಾದಂತಹ ಬಂಪರ್ ರಾಜ್ಯಕ್ಕೆ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಬಿಜೆಪಿ ನಾಯಕರು ಬಣ ಬಡಿದಾಟದಲ್ಲಿದ್ದಾರೆ ರಾಜ್ಯದಲ್ಲಿ. ಬೇರೆ ಬೇರೆ ಸುದ್ದಿಗಳು ಕೂಡ ಇದೆ, ತುಂಬಾ ಸುದ್ದಿಗಳು. ನೋಡಿ, ರಾಜ್ಯದ ಬಜೆಟ್ಗಳು ಮಂಡನೆ ಆದಾಗ ಯಾವ ಕ್ಷೇತ್ರಕ್ಕೇನಪ್ಪ ನಮಗೇನ್ ಸಿಗಬಹುದು ಅನ್ನೋ ನಿರೀಕ್ಷೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ಸುದ್ದಿಗೆ ಏನಾಗುತ್ತೆ ಅಂದ್ರೆ, ಈಗ ನಾರಿ ಶಕ್ತಿ ಅಂತ ಬಂದಾಗ ಸಾಮಾನ್ಯವಾಗಿ ನೀವೇನ್ ಕೇಳ್ತೀರಿ, ಗ್ಯಾಸ್ ರೇಟ್ ಕಡಿಮೆ ಆಯ್ತಾ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆಯೋ ಇಲ್ವೋ? ಅಲ್ಲ, ಈಗ ನಾವು ಸಂಬಳ ತಗೊಳ್ತಾ ಇರೋದ್ರಿಂದ ಸಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಬಗ್ಗೆ ಈಗ ನಮ್ಮ ವೀಕ್ಷಕರು ನೋಡ್ತಿರ್ತಾರಲ್ಲ, ಈಗ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಯಿಂದಾಗಿ ಅವ್ರಿಗೆ ಫ್ರೀ ಬಸ್ ಸಿಕ್ಕಿದೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆಗೆ ಬರ್ತಿದೆ. ಆಮೇಲೆ ಇನ್ನೊಂದು ನಟೇಶ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಅನ್ನಭಾಗ್ಯದ ವಿಚಾರವಾಗಿ ಅದನ್ನ ಕೂಡ ಹೇಳುವಂತ ಪ್ರಯತ್ನವನ್ನು ಅಲ್ಲ, ಎಲ್ಲ ಪಕ್ಷದವ್ರಿಗೂ ಕೂಡ ಬೂಸ್ಟರ್ ಡೋಸ್ ಆಗಿರೋದು ನಾರಿ ಶಕ್ತಿ ಅಂತ ಪ್ರತಿ ವಿಚಾರದಲ್ಲೂ ಕೂಡ ಈ ಎಲೆಕ್ಷನ್ ಇಂದ ಹಿಡ್ಕೊಂಡು ಎಲ್ಲದರಲ್ಲೂ ಕೂಡ. ಆಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರು ಕಡಿಮೆ ಆಗುತ್ತಾ? ಹೌದು, ಅದು ಪೆಟ್ರೋಲ್ ಡೀಸೆಲ್ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬೇಕಿರುವಂತದ್ದು ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತಾ? ಇದು ಒಂದು. ಸಿಲಿಂಡರ್ ಬೆಲೆ ಏನಾದ್ರು ಕಡಿಮೆ ಮಾಡ್ತಾರೆ, ಗ್ಯಾಸ್ ಮೇಲೆ ಏನಾದ್ರು ಕಡಿಮೆ ಆಗುತ್ತಾ? ಇನ್ನೊಂದು, ಪ್ರತಿ ಬಾರಿ ಯಾವಾಗ್ಲೂ ತೆರಿಗೆ ವಿನಾಯಿತಿ ಸಿಗುತ್ತಾ, ನಮಗ್ ಸಿಗುತ್ತಾ ಅಂತ ಪ್ರತಿ ಬಾರಿ ಕೂಡ ನಿರೀಕ್ಷೆ ಇಟ್ಕೊಳ್ತೀವಿ. ಪ್ರತಿ ಬಾರಿ ಕೂಡ ಏನೋ ಒಂದು ಆಗುತ್ತೆ, ಅಯ್ಯೋ ವಿನಾಯಿತಿ ಸಿಗ್ಲಿಲ್ಲ ಬಿಡು ಅನ್ನುವಂತ ಮಾತುಗಳು ಕೇಳದೆ ಸಿಗ್ತಾ ಇತ್ತು ಜನಸಾಮಾನ್ಯರ ವಲಯದಿಂದ. ಬಟ್ ಈ ಬಾರಿ ಖಂಡಿತ ಆಗಬಹುದು, ವಿನಾಯಿತಿ ಸಿಕ್ಕೇ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಅಂದ್ರೆ ದೇಶದ ಜಿಡಿಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಳ್ಳುವಿಕೆಯನ್ನ ಜಾಸ್ತಿ ಮಾಡಬೇಕು. ಹೆಂಗಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ತಾನೇ ನಾವೇನಾದ್ರೂ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ. ಕೊಂಡ್ಕೊಂಡ್ರೆ ಅದು ದೇಶದ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ದೇಶದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಹಳ ಸಹಾಯ ಆಗುತ್ತೆ ಅಂತ. ಹಾಗಾಗಿ ತೆರಿಗೆ ವಿನಾಯಿತಿ ಈ ಬಾರಿ ಸಿಗುವಂತ ನಿರೀಕ್ಷೆಗಳು ದಟ್ಟವಾಗಿದೆ, ಸಿಗಲೇಬೇಕು, ಅದು ಅನಿವಾರ್ಯ ಕೂಡ ಇದೆ ದೇಶದ ಮಟ್ಟಿಗೆ ಅನ್ನುವಂತಹ ವಿಚಾರ. ಸೊ ಕಾದ್ ನೋಡೋಣ. ಮೋಸ್ಟ್ಲಿ ಈ ಬಾರಿ ರೀಚ್ ಆಗುವಂತಹ ಸಾಧ್ಯತೆ ನಮ್ಮ ಯಾರಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಅವ್ರಿಗೂ ಕೂಡ ಏನಾದ್ರು ಬಂಪರ್ ಸಿಗುತ್ತಾ? ಹೌದು. ಈ ವಿಚಾರವಾಗಿ ನೋಡಿ. ಆದ್ರೆ ಇವತ್ತು ಷೇರು ಮಾರುಕಟ್ಟೆ ಕ್ಲೋಸ್ ಇಲ್ಲ. ಇವತ್ತು ಶನಿವಾರ, ಪ್ರತಿ ಶನಿವಾರ ಕ್ಲೋಸ್ ಇರುತ್ತೆ. ಆದ್ರೆ ಷೇರು ಮಾರುಕಟ್ಟೆ ಇವತ್ತು ಓಪನ್ ಇದೆ. ಬಹಳ ಕುತೂಹಲ ಕೂಡ ಕೇಳಿಸಿದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋ ಡೌಟ್.